ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ SNK 13,374 ಈ ಕಬ್ಬಿಂದು ಮೂರನೇ ಕುಳೆ ಬೆಳೆ ಬಗ್ಗೆ ನನ್ನ ರೈತ ಮಿತ್ರರಿಗೆ ನಾನು ಈಗ ವಿವರಣೆ ಹೇಳ್ತಾನೆ. ಯಾಕಂತಂದ್ರೆ ಈಗ ನಾನು ನೋಡತ್ತವಲ್ಲ, ಈ ಕಬ್ಬ ಮೂರನೇ ಕುಳೆ ಕಬ್ಬ ಮತ್ತು ಈ ಕಬ್ಬಿಗೆ ನಾನು ಮೂರನೇ ಗೊಬ್ಬರ ಕೊಡತ್ತಾನೆ ನೋಡ್ರಿ. ಮೂರನೇ ಗೊಬ್ಬರ ಕೊಡತನು. ಮತ್ತು ಈಗ ನಾನು ಪೈಲ ಗೊಬ್ಬರಕ್ಕೆ ಕಬ್ಬಿ ಯಾವ ಥರ ಬೆಳವಣಿಗಿತ್ತು ಮತ್ತು ಎರಡನೇ ಗೊಬ್ಬರ ಕೊಡೋ ಮುಂದೆ ಕಬ್ಬ ಯಾವ ಥರ ಬೆಳವಣಿಗಿತ್ತು ಮತ್ತೀಗ ನಾನು ಮೂರನೇ ಗೊಬ್ಬರ ಕೊಡತ್ತಲ್ಲ, ಈ ಸ್ಟೇಜ್ ಕೊಡೋದ ಕಬ್ಬ ಯಾವ ಥರ ಬೆಳವಣಿಗೆ ತಂತೇಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಮಾಹಿತಿ ಹೇಳ್ತಾನೆ. ಬರೀ ಮೊದಲ ಎರಡನೇ ಗೊಬ್ಬರ ಕಟ್ಟ ಮೇಲೆ ಕಬ್ಬ ಯಾವ ಥರ ಬೆಳವಣಿಗೆ ಆಗೈತೆ ಅಂತೇಕ್ಯಾರ ನಾನು ರೈತ ಮಿತ್ರರಿಗೆ ಹೇಳ್ತಾನೆ. ಮೊದಲನೇದಾಗಿ ನಾನು ರೈತ ಮಿತ್ರನಾಗ ಏನು ಹೇಳ್ತಂತಂದ್ರೆ, ಈ ಸದ್ಯ ನಾನು ನೋಡತ್ತವಲ್ಲ ಈ ಕಬ್ಬ ನಾನು ಎರಡನೇ ಗೊಬ್ಬರ ಕಟ್ಟಿಕ್ಯಾರ ಈಗ ಒಂದು 2.5 ತಿಂಗಳು ಆತ. 2.5 ತಿಂಗಳೊಳಗೆ ಈ ಕಬ್ಬ ಎಷ್ಟು ಬೆಳವಣಿಗೆ ಆಗಿತ್ತಪ್ಪ ಅಂತಂತಂದ್ರೆ ಬರೀ ತೋರಿಸ್ತಾನೆ. ನೋಡ್ರಿ, ಇದು ಕಬ್ಬಿಣ ಸಾಲ ಒಂದು ತೇಕಿ ಗಡ್ತರನ ಇದು ಸಾಲಾಗೈತಿ. ಯಾಕಂತಂದ್ರೆ ನೋಡ್ರಿ, ಇದು 4 ಫುಟಿನ ಸಾಲ. ಈ ಸಲ 4 ಫುಟ, ನಂತರ ಈ ಸಲ 4 ಫುಟ. ನಾನು ಎರಡನೇ ಗೊಬ್ಬರ ಕಟ್ಟ ಈಗ ಒಂದು 2.5 ತಿಂಗಳಾಯ್ತು. ಕಬ್ಬ ಭಾಳ ಬೆಳವಣಿಗೆ ಆಗೈತೆ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ಹೇಳ್ತಾನೆ. ಪೈಲ ಗೊಬ್ಬರ ಕೊಟ್ಟಿದ್ದವಲ್ಲ, ಪೈಲ ಗೊಬ್ಬರ ಕೊಟ್ಟಾಗ ಕಬ್ಬ ಸಂಬಂಧೆಲ್ಲ ಮರಿ ಹೊಡೆದಿತ್ತು. ನಾನು ತಿರುಗಿ ಎರಡನೇ ಗೊಬ್ಬರ ಕೊಟ್ಟನಲ್ಲ, ಎರಡನೇ ಗೊಬ್ಬರ ಕೊಟ್ಟ ಮೇಲೆ ಕಬ್ಬ ಈ ಥರಾಗೆ ಫುಲ್ ಮರಿ ಇದ್ದಟ್ಟೆಲ್ಲ ಫುಲ್ ಕಬ್ಬ ಆಗೈತೆ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಪೈಲ ನಾವು ಗೊಬ್ಬರ ಕೊಟ್ಟಿದ್ನಲ್ಲ, ಪೈಲ ಸರಿ ನಾನು DAP ಯೂರಿಯಾ ಅಷ್ಟೇ ಕೊಟ್ಟಿದ್ನಿ. ನಂತರ ಒಂದು ಸ್ಪ್ರೇ ಮಾಡಿದ್ನಿ. ಸ್ಪ್ರೇ ಯಾವುದಪ್ಪ ಅಂತಂದ್ರೆ 19-19, ನಂತರ ಇಸಾಬಿನ ಮತ್ತು ಅದಲ್ದ ಇದರೊಳಗೆ ಬಯೋಸ್ಟಿನ್ ಪುಡಿ ಹಾಕಿ ನಾನು ಸ್ಪ್ರೇ ಮಾಡಿದ್ನಿ. ನಂತರ ಎರಡನೇ ಗೊಬ್ಬರಕ್ಕೆ ಕಬ್ಬ ಫುಲ್ ಮರಿ ಹೊಡತ್ತಂತ ಕ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ನನ್ನ ರೈತ ಮಿತ್ರನ ಇನ್ನೊಂದು ಏನೈತೆ ಅಂತಂದ್ರೆ, ಈಗ ನಾವೀಗ ಕಬ್ಬು ನೋಡ್ತಾವಲ್ಲ, ಈ ಕಬ್ಬ ಮೂರನೇ ಕುಳೆ ಕಬ್ಬಿನಂಗೆ ನಮಗೆ ಕಾಣೋದಿಲ್ಲ ಅಂತ ಕ್ಯಾರ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಇದು SNK ಕಬ್ಬ ಪೈಲ ಯಾವ ಥರ ಬರತ್ತಲ್ಲ, ಪೈಲ ಮೆಟ್ಕಬ್ಬನ ಹಂಗೆ ಬರ್ತೈತಿ. ನಂತರ ಮೂರನೇ ಕುಳೆನು ಇದೇ ಥರ ಕಬ್ಬು ಬರ್ತದೆ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನೆ. ಈಗ ನಾನು ಎರಡನೇ ಗೊಬ್ಬರ ಕಟ್ಟಿಕ್ಯಾರ ಈಗ ಒಂದು 2.5 ತಿಂಗಳಾಯ್ತು. 2.5 ತಿಂಗಳಾಯ್ತು. ಕಬ್ಬ ಈ ಥರಾಗಿ ಕಬ್ಬಾಗೈತಿ. ಮತ್ತು ಒಂದನೇ ಗೊಬ್ಬರ ಕೊಟ್ಟಾಗ ಕಬ್ಬೆಲ್ಲ ಚೊಕ್ಕೆಲ್ಲ ಮರಿ ಇತ್ತು. ಈಗ ಎರಡನೇ ಗೊಬ್ಬರ ಕೊಡೋಣ ಕಬ್ಬೆಲ್ಲ ಅಂತಂದ್ರೆ ಮರಿ ಎಲ್ಲ ಈಗ ಕಬ್ಬಾಗೈತಿ. ಕಬ್ಬು ಆದ್ರೂ ಕಬ್ಬ ಯಾವ ಥರ ಆಗೈತಪ್ಪ ಅಂತಂತಂದ್ರೆ ನಮ್ಮ ಮುಷ್ಟಿಯಷ್ಟು ಈ ಸದ್ಯ ಇದು ಮರಿನ ಅಷ್ಟು ದಪ್ಪ ಐತಿ ಮತ್ತು ಗಣಿಕೂ ಬೀಸತಿ. ನಮ್ಗೆ ನೋಡ್ರ ಅನಿಸ್ತತಿ ಈ ಕಬ್ಬ ನೋಡಾಕ ಮಹಾರಾಜ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ಹೇಳ್ತಾನೆ. ನಾವು ಎರಡನೇ ಗೊಬ್ಬರ ಕಟ್ಟೋಕ್ಕಿಂತ ಮೊದಲ ಕಬ್ಬು ಯಾವ ಸ್ಟೇಜ್ನಾಗಿತ್ತಪ್ಪ ಅಂತಂದ್ರೆ ಕಬ್ಬ ನಮ್ಮ ಮೊಣಕಾಲ ಮಟ್ಟ ಅಷ್ಟೇ ಇತ್ತು. ನಾವು ಒಂದನೇ ಗೊಬ್ಬರ ಕಟ್ಟಿದ ಮೇಲೆ ನೆಕ್ಸ್ಟ್ ನಾವು ಎರಡನೇ ಗೊಬ್ಬರ ಬರ್ತೈತೆ. ಎರಡನೇ ಗೊಬ್ಬರ ಕಟ್ಟೋ ಮುಂದೆ ನನ್ನ ಕಬ್ಬು ಎಷ್ಟಿತ್ತು ಅಂತಂದ್ರೆ ಮೊಣಕಾಲ ಮಟ್ಟ ಅಷ್ಟೇ ಇತ್ತು. ನಾನು ಕಬ್ಬ ಮೊಣಕಾಲ ಮಟ್ಟ ಬಂದ ಮೇಲೆ ಏನು ಮಾಡಿ ಅಂತಂದ್ರೆ ಮತ್ತು ನಾನು ಟ್ಯಾಕ್ಟ್ರಲ್ಲೇ ಸಾಲು ಹೊಡೆದ್ಕ್ಯಾರ ಸಾಲಾಗ ನಾನು ಮತ್ತು DAP ಯೂರಿಯಾ ಸಲ್ಫೇಟ್ ಇವನ್ನ ಮತ್ತು ಮಿಕ್ಸ್ ಮಾಡಿಕ್ಯಾರ ರೆಂಟಿ ಸಾಲಿಗೆ ಹೋಗೋದ್ಕ್ಯಾರ ಹರಿಕ್ಯಾರ ನೀರು ಹಾಸಿದ್ನಿ. ನೀರು ಹಾಸ್ಕ್ಯಾರ ನೀರು ಯಾವ ಥರ ಹಾಸಿನಪ್ಪ ಅಂತಂದ್ರೆ ನಾವು ಗೊಬ್ಬರ ಹೋಗೋದ ಹರಿಗೆ ನೀರು ಬಿಟ್ಟ ಮೇಲೆ ಆಮೇಲೆ ಕರೆಕ್ಟ್ ನಮಗೆ ಮತ್ತೊಂದು 8-10 ದಿವಸ ಬಿಟ್ಟು ಮತ್ತು ಅದನ್ನು ಎಳಿಸ್ಕ್ಯಾರ ಪುನಃ ಮತ್ತು ನಾನು ಈ ಕಬ್ಬಿಗೆ ನೀರು ಹಾಸಿದ ಮೇಲೆ ನಾವು ಏನು ಗೊಬ್ಬರ ಕಟ್ಟಿದ್ನಲ್ಲ ಆ ಗೊಬ್ಬರ ಫುಲ್ ಈ ಕಬ್ಬಿಗೆ ಫುಲ್ ಪಿಕಪ್ ಆಗಿ ತೊಗೊಂಡಂತ ಕ್ಯಾರ ನಾನು ರೈತ ಮಿತ್ರರಿಗೆ ಇದು ನಿಮಗೆ ನೋಡಾಕ ತೋರ್ಸಾತಾನೆ. ಮತ್ತು ನಾನು ಕಬ್ಬ ಸಾಂದ್ರತಾಗ ಮೊಣಕಾಲ ಮಾಡಿದಾಗ ಒಂದು ಸ್ಪ್ರೇ ಮಾಡಿದ್ನಿ. ನಂತರ ಕಬ್ಬಿಗ ಸದ್ಯ ನನ್ನ ತಲೆ ಮಟ ಐತಿ. ಈಗ ನಾನು ಇದಕ್ಕೆ ಮತ್ತೊಂದು ಸ್ಪ್ರೇ ಮಾಡಿದ್ದಾನೆ. ಅದು ಯಾವುದಪ್ಪ ಅಂತಂದ್ರೆ ಮತ್ತು ಇದಕ್ಕೆ ಇಸಾಬಿನ ಹಾಕ್ಯಾನು. ನಂತರ
ಇದಕ್ಕೆ 19 ಹಾಕಿದನು. ಆಮೇಲೆ ಇದಕ್ಕೆ ನಾಳೆ ಸುಳಿ ರೋಗ ಬೀಳಬಾರ್ದಪ್ಪ ಅಂತ ಹೇಳ್ಯಾರ. ಈ ಕಬ್ಬಿಗೆ ನಾನು ಬಯೋಸ್ಟಿನ್ ಹಾಕ್ಯಾನು. ನಂತರ ಒಂದು ಪಂಪಿಗೆ 50 ml ಅಂತನ ನಾನು ಕ್ಲೋರೋಪೈರಿಫಾಸ್ ಹಾಕಿದೆನು. ಆಮೇಲೆ ಒಟ್ಟೂರು ಸೇರಿಸ್ಕ್ಯಾರ ನಾ ಸ್ಪ್ರೇ ಮಾಡಿದೆನು. ಈಗ ಸದ್ಯ ನಾನು 3ನೇ ಗೊಬ್ಬರ ಕಟ್ಟತಾನು. 3ನೇ ಗೊಬ್ಬರ ಕಟ್ಟೋದ್ರೊಳಗೆ ಕಬ್ಬ ಈ ಥರ ಬೆಳವಣಿಗೆ ಆಗೈತಿ, ಮತ್ತು ಫುಲ್ ಹೆಲ್ದಿನೂ ಐತಿ, ಮತ್ತು ಹೈಟು ಸಿಕ್ಕಾಪಟ್ಟೆ ಆಗೈತಿ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು 3ನೇ ಕೊಳೆ ಕಬ್ಬಿಗೆ ಈಗ 2ನೇ ಹಂತದ ಗೊಬ್ಬರ ಕಟ್ಕ್ಯಾರ. ಈಗ ಜಸ್ಟ್ ಆಮೇಲೆ ನಾನು 3ನೇ ಹಂತದ ಗೊಬ್ಬರ ಕಟ್ಟತಾನೆ. 3ನೇ ಹಂತದ ಗೊಬ್ಬರ ನಾ ಯಾವುದನ್ನು ಕಟ್ಟತಾನಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಈಗ ತೋರಿಸ್ತಾನಂತ. ಯಾಕಂತಂದ್ರೆ ಈಗ ನಾವು ಪ್ರತಿಯೊಂದು ಸ್ಟೇಜ್ನಾಗೂ ಒಂದೊಂದು ಗೊಬ್ಬರ ನಾವು ಅದಕ್ಕೆ ಮಿಕ್ಸ್ ಮಾಡ್ಬೇಕಾಕತಿ. ಅದಕ್ಕೆ ಯಾವ ಸ್ಟೇಜ್ ಬಂದಾಗ ನಾವು ಯಾವ ಗೊಬ್ಬರ ಮಿಕ್ಸ್ ಮಾಡ್ಬೇಕಂತ ಹೇಳ್ಯಾರ. ಈ ಸದ್ಯ ನಾನು ರೈತ ಮಿತ್ರರಿಗೆ ನಾ ಈ SNK ಕಬ್ಬಿಗೆ ನಾವು ಹಂತವಾಗಿ ಗೊಬ್ಬರ ಚೇಂಜ್ ಮಾಡೋದ್ರಿಂದ ಏನೆಲ್ಲ ಲಾಭ ಆಕತ್ತಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ತದ್ರೂಪ ತೋರಿಸ್ತಾನೆ. ಬರೀಗ ನಾವು 3ನೇ ಗೊಬ್ಬರ ಯಾವುದನ್ನು ಹಾಕಿ ಅನ್ನೋದನ್ನು ನಾ ಹೇಳ್ತಾರಂತ. 3ನೇ ಹಂತದ ಗೊಬ್ಬರ ನಾ ಯಾವುದನ್ನು ಕಟ್ಟತಾನಪ್ಪ ಅಂತಂದ್ರೆ, ಯಾಕಂದ್ರೆ ಕಬ್ಬ ಈ ಸ್ಟೇಜ್ ಬಂದೈತಿ. ಈ ಸ್ಟೇಜ್ ಬಂದಾಗ ನಾವು 3ನೇ ಹಂತದ ಗೊಬ್ಬರನ ಕೊಡ್ಬೇಕಾಕತಿ. ಯಾಕಂತಂದ್ರೆ ಈಗ ಫುಲ್ಲ ಬೆಳವಣಿಗೆ ವಹಿಸಿರ್ತೈತಿ. ಈಗ ನಾವು ಎಷ್ಟು ಗೊಬ್ಬರ ನಾವು ಈ ಕಬ್ಬಿಗೆ ಕೊಡ್ತೇವಲ್ಲ ಅಷ್ಟು ಫುಲ್ ಪಿಕಪ್ ಆಮೇಲೆ ಕಬ್ಬ ಬೆಳಿತೈತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂದ್ರೆ ಈಗ ನಾವು ಗೊಬ್ಬರ ಕೊಡೋದ್ರಿಂದ ಏನೇನು ಲಾಭ ಆಕತ್ತಂದ್ರೆ ನಮ್ಗೆ ಕಬ್ಬ ಗಟ್ರು ಆಕತಿ, ನಂತರ ಗಣಿಕಿ ಬಿಸೋಕತಿ, ಮತ್ತು ಸಿಕ್ಕಾಪಟ್ಟೆ ಬೆಳವಣಿಗೆ ಆಕತ್ತಂತ ಹೇಳ್ಯಾರ. ನಾನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನೆ. ಈಗ ನಾನು 3ನೇ ಹಂತದ ಗೊಬ್ಬರ ಯಾವುದನ್ನು ಕೊಡತಾನಪ್ಪ ಅಂತಂದ್ರೆ 1 ಎಕರೆಗೆ 1 ಚೀಲ DAP, ಆಮೇಲೆ 1 ಚೀಲ ಸಲ್ಫೇಟ, ನಂತರ 20 kg ಯೂರಿಯಾ, ಆಮೇಲೆ 50 kg ಪೊಟ್ಯಾಷ್ ಇವನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕ್ಯಾರ. ಈಗ 3ನೇ ಹಂತದ ಗೊಬ್ಬರ ಕೊಡತ್ತಾರಂತ ಹೇಳ್ಯಾರ. ನಾನು ರೈತ ಮಿತ್ರ ನಾ ಏನು ಹೇಳ್ತಂತಂದ್ರೆ, ನಾವು ನಮ್ಮ ಬೆಳೆಗಳ ಸ್ಟೇಜ್ ನೋಡ್ಕ್ಯಾರ ನಾವು ಹಂತವಾಗಿ ಗೊಬ್ಬರ ಕೊಡ್ಬೇಕು. ಮತ್ತು ನಾವು ನಮ್ಮ ಬೆಳೆಗಳಿಗೆ ಒಮ್ಮೆಗೆ ಅತಿವೃಷ್ಟಿಯಾಗಿ ನಾವು ಗೊಬ್ಬರ ಕೊಟ್ಟಿವಂತಂದ್ರೆ ನಮ್ಮ ಭೂಮಿ ಇಫೆಕ್ಟ್ ಆಕತಿ. ಭೂಮಿ ಇಫೆಕ್ಟ್ ಆಯ್ತಪ್ಪ ಅಂತಂದ್ರೆ ಬೆಳೆಗಳಿಗೆ ಭಾಳ ಕುಂಠಿತ ಆಕತ್ತಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ಹಂತವಾಗಿ ನಾವು ಗೊಬ್ಬರ ಕಟ್ಕೊಂಡು ಹೋದಂತಂದ್ರೆ ಬೆಳೆಗೂ ಚಲೋ ಆಕತಿ, ಮತ್ತು ಭೂಮಿಗೂ ಚಲೋ ಆಕತಿ, ಮತ್ತು ಬೆಳೆನೂ ಬಂಪರ್ ಬರುತ್ತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ನಮ್ಮ ಬೆಳೆಗಳಿಗೆ ನಾವು ಕಬ್ಬು ಕಟಾವು ಆಗೋ ಮಟನು 3ರಿಂದ 4 ಗೊಬ್ಬರ ನಾವು ಕೊಟ್ಟಿವಂತಂದ್ರೆ ಬಂಪರ್ ಇಳುವರಿ ಬರ್ತೈತಿ, ಮತ್ತು ಬೆಳೆನೂ ಹೆಲ್ದಿ ಇರ್ತೈತಿ, ಮತ್ತು ಇಳುವರಿನೂ ಬಂಪರ್ ಆಕತ್ತಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.